ಕುಂದಾಪುರ ಪ್ರಕೃತಿಯ ಮುನಿಸು. ಮಂಗಳೂರಲ್ಲಿ ಭೂಕುಸಿತ, ಹಾರಿ ಹೋಯಿತು ಮೂವರ ಪ್ರಾಣ. ಭೂಕುಸಿತಕ್ಕೆ ಬಲಿ. ಕರೆಕ್ಟಾಗಿ 1 ವರ್ಷದ ಹಿಂದೆ ಉಲ್ಲಾಳ ತಾಲೂಕಿನ ಮಂಜನಾಡಿ ಅನ್ನುವಂಥ ಗ್ರಾಮದಲ್ಲಿ ಬೆಟ್ಟದ ಮಣ್ಣು ಕುಸಿದು ಬಿಟ್ಟು ಮನೆ ಮೇಲೆ ಬಿದ್ದಂತ ಸಂದರ್ಭದಲ್ಲಿ 3 ಸಾವನ್ನಪ್ಪಿದ್ರು. 2 ಮಕ್ಕಳು, ಒಬ್ರು ಸಾವನ್ನಪ್ಪಿದ್ರು, 3 ಸಾವನ್ನಪ್ಪಿದ್ರು. ಅದೇ ರೀತಿಯಾದಂತ ಘಟನೆ 1 ವರ್ಷ ಆದ ಬಳಿಕ ಮತ್ತೆ ಮಂಗಳೂರಿನಲ್ಲಿ ನಡೆದಿದೆ. ಭಾರಿ ಮಳೆಗೆ ಮಂಗಳೂರಿನಲ್ಲಿ ಭೂಕುಸಿತ ಆಗಿದೆ. ಮನೆ ಮೇಲೆ ಮಣ್ಣು ಕುಸಿದು 3 ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ನಾಗುರಿ ಎಂಬಲ್ಲಿ ನಡೆದಿರುವಂತ ಘಟನೆ ಇದು. ಈ ಬಾರಿನೂ ಕೂಡ 3 ಸಾವನ್ನಪ್ಪಿದ್ದಾರೆ. ಅನಾಮಿಕಾ ಅಂತ 8 ವರ್ಷದ ಬಾಲಕಿ, ಪರಿ ಅಂತ 4 ವರ್ಷದ ಬಾಲಕಿ, ಶಾಂತ 46 ವರ್ಷ ಸಾವನ್ನಪ್ಪದಂತವರು. ಮಣ್ಣಿನಡಿ ಸಿಲುಕಿದಂತ 3 ರಕ್ಷಣೆ ಮಾಡಲಾಗಿದೆ. ಅಲ್ಕಾ, ಅನುಷಾ, ಬಾಲಕೃಷ್ಣ ಎಂಬುವರ ರಕ್ಷಣೆಯನ್ನ ಮಾಡಲಾಗಿದೆ. 3 ಪಾರಾಗಿದ್ದಾರೆ, 3 ಸಾವನ್ನಪ್ಪಿದ್ದಾರೆ. ಬಿಹಾರದಿಂದ ಬಂದು ಮಂಗಳೂರಿನಲ್ಲಿ ನೆಲೆಸಿದ್ದಂತ ಕುಟುಂಬ ಅಂತ ಇದು. 20 ವರ್ಷಗಳಿಂದ ಕಂಕನಾಡಿಯಲ್ಲಿ ವಾಸವಾಗಿದ್ದಂತ ಕುಟುಂಬ ನಿನ್ನೆ ರಾತ್ರಿ ಭೂಕುಸಿತವಾಗಿ ಮನೆಯಲ್ಲಿದ್ದಂತ 3 ಸಾವನ್ನಪ್ಪಿದ್ದಾರೆ. ಭೂಕುಸಿತ ಆದಂತ ಹಿನ್ನೆಲೆಯಲ್ಲಿ 3 ಸಾವನ್ನಪ್ಪಿದ್ರು, 3 ಪಾರಾಗಿದ್ದಾರೆ. 2 ಮಕ್ಕಳು ಸಾವನ್ನಪ್ಪಿರೋದು, ಮತ್ತೊಬ್ರು 46 ವರ್ಷದ ಮಹಿಳೆ. ಮಣ್ಣಿನಡಿ ಸಿಲುಕಿದ್ದಂಥವ್ರನ್ನ ರಕ್ಷಣೆ ಮಾಡಲಾಗಿದೆ. ಕರೆಕ್ಟಾಗಿ 1 ವರ್ಷದ ಹಿಂದೆ ಉಳ್ಳಾಲ ತಾಲೂಕಿನಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿತ್ತು. ಅಲ್ಲೂ ಕೂಡ 2 ಮಕ್ಕಳು, ಮತ್ತೊಬ್ಬರು ವಯಸ್ಸಾದಂಥವ್ರು ಸಾವನ್ನಪ್ಪಿದ್ರು. ಅದು ನಿಮಗೆ ತೋರಿಸ್ತಾ ಇದೀವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಬಿಹಾರದಿಂದ ಬಂದು ಇಲ್ಲಿ ನೆಲೆಯನ್ನು ಕಂಡುಕೊಂಡಿದ್ರು. ಕಳೆದ 20 ವರ್ಷಗಳಿಂದ ಇಲ್ಲೇ ಇದ್ರು. ವಿಧಿಯಾಟ, 3 ಸಾವನ್ನಪ್ಪಿದ್ದಾರೆ. ಸರ್, ಇಲ್ಲಿ ಏನಾಯ್ತು? ನಾನು 4:15 ಗಂಟೆಗೆ ಮನೆ ಬರುವಾಗ ಇದು ಕೆಳಗೆ ಬಿದ್ದು ನಾವೆಲ್ಲ ಒಳಗಡೆ ಮಲಗಿದ್ದೇವೆ. ಬಚಾವಾಗಲಿಕ್ಕೆ ಹೊರಗೆ ಓಡಿದೆವು. ಓಡುವಾಗ ಬಂದು ನೋಡುವಾಗ ಈ ತರ ಆಗಿದೆ. ಈ ಮನೆಯಲ್ಲಿ ಎಷ್ಟು ಮಂದಿ ಇದ್ರು ಸರ್? ಈ ಮನೆಯಲ್ಲಿ 4 ಜನ ಇದ್ರು. 4 ಜನ, ನಾನು ಮತ್ತೆ ನನ್ನ ಹೆಂಡತಿ, 2 ಮಕ್ಕಳು. ಅದರಲ್ಲಿ 4 ಮಕ್ಕಳು ಗಂಡ ಹೆಂಡತಿ. ಅದರಲ್ಲಿ ಗಂಡ ಹೆಂಡತಿ 2 ಜನ. ಮತ್ತೊಂದು ಮನೆಯಲ್ಲಿ ಗಂಡ ಹೆಂಡತಿ 4 ಮಕ್ಕಳು. ಅದು ಚಿಕ್ಕ ಚಿಕ್ಕ ಮಕ್ಕಳು. ಅದರಲ್ಲಿ 2 ಮಕ್ಕಳು ಏನ ಹೇಳ್ತಾ ಇದ್ದಾರೆ. 4 ಜನನು ಹಾಸ್ಪಿಟ್ಲ್ ಕೊಂಡಿದ್ದಾರೆ. ಈ ಮನೆಯದು ಒಂದು ಹೆಂಗಸರು, ಅವರದ್ದು ಕೂಡ ಏನಂತ ಹೇಳಲಿಕ್ಕೆ ಆಗುದಿಲ್ಲ ಹೇಳಿದ್ದಾರೆ. ಎಷ್ಟು ಗಂಟೆಗೆ? 4:15 ಗಂಟೆಗೆ ಮಲಗಿದ್ದೇವೆ. ಅದೇ ಹೊತ್ತಿಗೆ ನನ್ನ ಹೆಂಡತಿ ಮಗ ಬಂದು ಇಲ್ಲಿಗೆ ಬಂದು ಹೋಗಿದ್ರು, ವಾಶ್ರೂಮಿಗೆ ಅಂತ ಬಂದು ಹೋಗುವಾಗ ಇದಾಗಿದ್ದು. ಅದರಿಂದ ಒಳಗಡೆ ಗೊತ್ತಾಗ್ತದೆ, ಅಲ್ಲಿ ಮಲಗಿದ ಜಾಗ ಇಲ್ಲ, ಅಲ್ಲಿಗೆ ಮೇಲೆಗೆಲ್ಲ ಬಿಟ್ಟು ಈಗ ಸೇಫ್ ಆಗಿದ್ದಾರೆ. ಮತ್ತೆ ಪೊಲೀಸ್ನವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಅಲ್ಲಿ ಹತ್ತಿರ ಇತ್ತು ಸ್ಟೇಷನ್, ಅವರ ಹತ್ರ ಹೋಗಿ ಹೇಳುವಾಗ ಎಲ್ಲರಿಗೆ ಫೋನ್ ಮಾಡಿ ಎಲ್ಲ ತರಿಸಿದ್ರು. ಇಲ್ಲ 12 ವರ್ಷ ಆಯ್ತು ನಾವು ಬಂದು ಇಲ್ಲಿಗೆ. 12 ವರ್ಷ ಆಯ್ತು. ಅವರು ಒಂದು 9-10 ವರ್ಷ ಆಗಿರ್ಬೋದು. ಹಾಗೆ ಆ ಥರ ಏನು ನಮಗೆ ಇರಲಿಲ್ಲ ಸರ್, ಬೀಳುವ ಅಂಥದ್ದೇನು ಗೊತ್ತಿರಲಿಲ್ಲ. ಈಗ ನೀವು ಟೋಟಲ್ ಈ 4 ಮನೆ, ಹೌದು, 4 ಮನೆಯಲ್ಲೂ 4 ಕುಟುಂಬ ಇತ್ತು. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. ಆಚೆ ಮನೆಯಲ್ಲಿ, ಸೆಕೆಂಡ್ ಮನೆಯಲ್ಲಿ 7 ಜನ ಇದ್ರು ಟೋಟಲ್. ಥರ್ಡ್ ಮನೆಯಲ್ಲಿ 2 ಗಂಡ ಹೆಂಡತಿ. 4ನೇ ಮನೆಯಲ್ಲಿ 4 ಮಕ್ಕಳು, 6 ಜನ ಇದ್ರು ಅವರೊಟ್ಟಿಗೆ. ಆ 6 ಜನರಲ್ಲಿ 4 ಮಕ್ಕಳಿನ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಬರೆ ಬಿದ್ದಿದೆ. ಗಂಡ ಹೆಂಡತಿ ಸೇಫ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ ಅವರು. ಮತ್ತೆ ಈಚೆ 2 ಇದ್ರಲ್ವಾ, ಅವರು ಅದೇ ಹೌದಾ ಅಂತೆ ಸರ್ ಹೇಳ್ತಾರೆ. ಒಬ್ರು ಡೆತ್ ಆದ್ರಂತೆ, ಲೇಡಿ ಶಾಂತ ಅಂತ. ಅವರು ಲಾಸ್ಟಿನವರು 4 ಮಕ್ಕಳಿದ್ರಲ್ವಾ, ಅವರು ಹೌದು ಉತ್ತರ ಭಾರತದವರು. ಮತ್ತೆ ಇವರು ಇಲ್ಲ, ನಮ್ಮವರೇ, ಸೌತಿನವರೇ, ಉಡುಪಿ ಆಚೆಯವರು. ಮತ್ತೆ ಪುನಃ ಈ 2ನೇ ಮನೆಯವರು ಡೆಲ್ಲಿ ಆಚೆಯವರು. ನಾವು ಇಲ್ಲೇ. ಅವರು ಲಾಸ್ಟಿನವರು ಕಾರ್ಪೆಂಟರ್ ಸರ್, ಕಾಂಟ್ರಾಕ್ಟರ್ ಅವರು. 4 ಮಕ್ಕಳ ಅಪ್ಪ. ಮತ್ತೆ ಈಚೆ ಅವರು, ಅವರಿಗೊಬ್ಬರಿಗೆ ಕಾಲು ಕೂಡ ಇಲ್ಲ, ಹ್ಯಾಂಡ್ ಕ್ಯಾಪ್. ಅವರು ಅವರ ಹೆಂಡತಿ, ಅವರು ಆಕಾರದಲ್ಲಿ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಇಲ್ಲಿ ಅಡ್ಯಾರಲ್ಲಿ ನ್ಯಾಚುರಲ್ ಉಂಟಲ್ವಾ ಗೊಂಡದ್ದು, ಅಲ್ಲಿ ಕೆಲಸ ಮಾಡ್ತಾರೆ. ಮಂಗಳೂರಿನಲ್ಲಿ ಭೂಕುಸಿತದಿಂದ 3 ಸಾವು ಪ್ರಕರಣ. ದೆಹಲಿ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿರುವಂತದ್ದು ಖಾದರ್ ಅವರು. ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಯುಟಿ ಖಾದರ್. ಕಳೆದ ಬಾರಿನೂ ಕೂಡ ಅವರದ್ದೇ ಕ್ಷೇತ್ರದಲ್ಲಿ ನಡೆದಿದ್ದಂತ ಘಟನೆ ಅದು. ಉಳ್ಳಾಲ ತಾಲೂಕಿನಲ್ಲಿ ನಡೆದಿದ್ದಂತ ಘಟನೆ. ಮತ್ತೊಮ್ಮೆ ಮಣ್ಣು ಕುಸಿದು, ಅದು ಈ ಬಾರಿನೂ ಕೂಡ ಮನೆ ಮೇಲೆ ಮಣ್ಣು ಕುಸಿದು
ಮೂವರು ಸಾವನ್ನಪ್ಪಿದ್ದಾರೆ. ಇಂದು ಮಧ್ಯಾಹ್ನವೇ ಘಟನಾ ಸ್ಥಳಕ್ಕೆ ಯುಟಿ ಖಾದರ್ ಅವರು ಹೋಗಲಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ರು, ತಮ್ಮ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಆಗ್ತಾ ಇದ್ದಾರೆ. ಜವಾಬ್ದಾರಿ ಅಂದ್ರೆ ಇದು, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇದೆ. ಒಬ್ಬ ಜನಪ್ರತಿನಿಧಿಗೆ ಬೇಕಾಗಿರುವಂತಹ ಒಂದು ಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಯುಟಿ ಖಾದರ್ ಅವರು. ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು, ಈಗ ವಾಪಸ್ ಬರ್ತಾ ಇದ್ದಾರೆ. ಅವರ ಕ್ಷೇತ್ರದ ಜನರು ಸಂಕಷ್ಟದಲ್ಲಿದ್ದಾಗ, ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಆ ನೋವಿಗೆ ಸ್ಪಂದಿಸಬೇಕಾಗಿರುವಂಥದ್ದು, ಧೈರ್ಯವನ್ನ ತುಂಬಬೇಕಾಗಿರುವಂಥದ್ದು, ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗಿರುವಂಥದ್ದು ಒಬ್ಬ MLA ಯ ಜವಾಬ್ದಾರಿ, ಜನರ ಪ್ರತಿನಿಧಿಯ ಜವಾಬ್ದಾರಿ. ಯುಟಿ ಖಾದರ್ ಅವರು ಆರೋಗ್ಯ ಸಚಿವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮಂಗಳೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ಕಳೆದ 1 ವರ್ಷದ ಹಿಂದೆನೂ ಕೂಡ ಉಳ್ಳಾಲ ತಾಲೂಕಿನಲ್ಲೇ ಇದೇ ರೀತಿಯಾದಂತಹ ಘಟನೆಯಾಗಿ ಇಬ್ರು ಮಕ್ಕಳು ಮತ್ತೊಬ್ರು ವಯಸ್ಸಾದಂತವರು ಟೋಟಲಿ 3 ಜನ ಸಾವನ್ನಪ್ಪಿದ್ರು. ಎಕ್ಸಾಕ್ಟ್ಲಿ 1 ಇಯರ್ ಆದ್ಮೇಲೆ ಮತ್ತೊಮ್ಮೆ ಇದೇ ಒಂದು ದುರ್ಘಟನೆ ಸಂಭವಿಸಿದೆ. ಹೇಗಾಯ್ತು, ಏನಾಯ್ತು, ಎಷ್ಟು ಜನ ಮನೆಯಲ್ಲಿದ್ರು, ಮತ್ತೆ ಅಕ್ಕಪಕ್ಕದ ಅದೊಂದೇ ಮನೆಗೆ ಡ್ಯಾಮೇಜ್ ಆಗಿದ್ದ, ಇನ್ನು ಉಳಿದಂತ ಮನೆಗಳಿಗೂ ಕೂಡ ಏನಾದ್ರೂ ಆಗಿದೆಯಾ? ಪೃಥ್ವಿ, ಈ ಘಟನೆ ಬೆಳಗ್ಗೆ ಸುಮಾರು 3:45 ಹೊತ್ತಿಗೆ ನಡೆದಿರುವಂತದ್ದು. ಮಂಗಳೂರಿನ ನಾಗೂರಿಯಲ್ಲಿ ನಡೆದಂತ ಘಟನೆ. ನೀವು ಮನೆಯ ಹಿಂಭಾಗದ ದೃಶ್ಯವನ್ನ ಗಮನಿಸಿದ್ರೆ, ಈಗ ಮನೆಯ ಮುಂಭಾಗದ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು 4 ಮನೆಗಳು ಈ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತದ್ದು. ಎಲ್ಲರೂ ಕೂಡ ಬಹುತೇಕರು ದಿನನಿತ್ಯದ ದುಡಿಮೆಯನ್ನ ನಂಬಿ ಜೀವನವನ್ನ ಮಾಡ್ತಾ ಇರುವಂತದ್ದು. ಆದರೆ ಸುಮಾರು 3:45 ಹೊತ್ತಿಗೆ, ಇವತ್ತು ಬೆಳಗ್ಗೆ 3:45 ಹೊತ್ತಿಗೆ ಈ ಘಟನೆ ಆಗಿರುವಂತದ್ದು. ಮನೆಯಲ್ಲಿ ಮಲಗಿದ್ದಂತವರ ಮೇಲೆಯೇ ಅಪಾರ ಪ್ರಮಾಣದ ಗುಡ್ಡ ಕುಸಿದಂತ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ. ಇದೇ ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಕಳು, ಅಂದ್ರೆ ಪುಟ್ಟ ಮಕ್ಕಳು, ಬಾಲಕಿಯರು ಸಾವನ್ನಪ್ಪಿರುವಂತದ್ದು. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಈ ಮನೆಯಲ್ಲಿ ಕೂಡ ಆಗಿದೆ. ಮನೆ ಸಂಪೂರ್ಣವಾಗಿ ನೀವು ಅಸ್ತವ್ಯಸ್ತವಾಗಿದೆ. ಯಾರಿಗೂ ಕೂಡ ಇಂತಹ ಒಂದು ದುರ್ಘಟನೆಯ ಸುಳಿವು ಕೂಡ ಇರಲಿಲ್ಲ. ಯಾಕಂದ್ರೆ ಮಳೆ ಸಾಧಾರಣವಾಗಿ ಬರ್ತಾ ಇತ್ತು, ಆಗಾಗ ಗಾಳಿ ಸಹಿತ ಮಳೆ ಬರ್ತಾ ಇತ್ತು. ಇಂತಹ ಒಂದು ದುರ್ಘಟನೆ ಆಗುತ್ತೆ, ತಮ್ಮ ಮನೆಯ ಮೇಲೆ ದೊಡ್ಡ ಪ್ರಮಾಣದ ಕಲ್ಲು ಬಂಡೆ ಎಲ್ಲವೂ ಕೂಡ ಕುಸಿದು ಬೀಳುತ್ತೆಂಬ ಸಣ್ಣ ಸುಳಿವು ಕೂಡ ಇವರಿಗೆ ಇರಲಿಲ್ಲ. ಯಾಕಂದ್ರೆ ಹಿಂಭಾಗದ ಗುಡ್ಡ ನಿಮಗೆ ಕಾಣಿಸ್ತಾ ಇದ್ದೀರಿ, ಅದಕ್ಕೆ ಒಂದು ಆವರಣಗೋಡೆಯನ್ನ ಕಟ್ಟಿದ್ರು. ಕಳೆದ 4-5 ವರ್ಷಗಳ ಹಿಂದೆ ಅಷ್ಟೇ ಕಟ್ಟಿದ್ರು. ಹಾಗಾಗಿ ಮನೆ ಗಟ್ಟಿಮುಟ್ಟಾಗಿದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಈ ಮನೆ ಹಳತ್ತಾದ್ರೂ ಕೂಡ ಈ ಮನೆಯ ಮಾಲೀಕರು, ಯಾರು ಬಾಡಿಗೆಯನ್ನ ಕೊಟ್ಟಿದ್ದಾರೆ, ಮನೆಯ ಮಾಲೀಕರು ಈ ಮನೆಯನ್ನ ಇದೇ ವರ್ಷದ ಆರಂಭದಲ್ಲಿ ದುರಸ್ತಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ಯಾವುದೇ ಅಪಾಯವೂ ಕೂಡ ಇರಲಿಲ್ಲ. ಆ ಕೋಣೆಯಲ್ಲಿ ಆ ಮಕ್ಕಳು ಬರೀತಾ ಮಲಗಿದ್ರು. ನೀವು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಅವರೆಲ್ಲರೂ ಕೂಡ ಶಾಲೆಗೆ ಹೋಗುವಂತ ಮಕ್ಕಳು. ಉತ್ತರ ಭಾರತದ ಮೂಲದವರಾದ್ರೂ ಕೂಡ ಮಂಗಳೂರಿನ ನಗರದ ಈ ಕಂಕನಾಡಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಇವರು ಕಲಿತಾ ಇದ್ರು. ಹಾಗಾಗಿ ಆ ಬಾಲಕಿಯರು ಈಗ ಸಾವನ್ನಪ್ಪಿರುವಂತದ್ದು ಬಹಳಷ್ಟು ದುಃಖದ ಸನ್ನಿವೇಶ ಇದು. ಯಾಕೆಂದ್ರೆ ನೀವು ಇವಾಗಲೇ ಹೇಳಿದ್ರಿ, ಕಳೆದ ವರ್ಷ ಆದಂತಹ ಘಟನೆಯಾಗಿ ಎಕ್ಸಾಕ್ಟ್ ಆಗಿ 1 ವರ್ಷದ ಬಳಿಕ ಇಂತಹದೊಂದು ದುರ್ಘಟನೆ ಆಗ್ತಾ ಇದೆ. ಕಳೆದ ವರ್ಷ ಮೇ 30ರಂದು ಮಂಗಳೂರಿನ ಉಳ್ಳಾಲದ ಮಂಜನಾಡಿಯಲ್ಲಿ ದುರ್ಘಟನೆ ಆಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ 4 ಮನೆಗಳಲ್ಲಿ ಕೂಡ ನಿವಾಸಿಗಳು ಇದ್ರು. 3 ಮಂದಿ ಸಾವನ್ನಪ್ಪಿದ್ರೆ ಇನ್ನು 3 ಮಂದಿಯನ್ನ ರೆಸ್ಕ್ಯೂ ಕೂಡ ಮಾಡಲಾಗಿದೆ. ಈ ಮನೆಯಲ್ಲಿ ಕೂಡ ಇದ್ರು. ನಮ್ಮ ಜೊತೆ ಈಗ ಮಹಿಳೆಯರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಇದು ಘಟನೆ ಎಷ್ಟು ಗಂಟೆಗೆ ಆಗಿದೆ? ಅಂದಾಜು 4:15 ಗಂಟೆಗೆ ಆಯ್ತು ಸರ್. ಇದು 4:15 ಗಂಟೆ ಆಗುವಾಗ ಹಂಚಿದೆಲ್ಲ ಪುಡಿ ನಮ್ಮ ಮೇಲೆ ಬಿತ್ತು. ಆಗ ಒಮ್ಮೆಲೆ ನಾವು ಎದ್ದು ಹೊರಗೆ ಓಡಿ ಬಂದ್ವಿ. ನಾವು ಓಡಿ ಬರುವಾಗ ಸೆಕೆಂಡ್ ಮನೆಯವರು ಕೂಡ ಓಡಿ ಬಂದ್ರು. 3ನೇ ಮನೆಯವರು ಏನು ಕೇಳ್ತಿರ್ರು, ಆಗ ಬಾಗಿಲೆಲ್ಲ ಬಡಿಯಾಗ ಅವರು ಬಾಗಿಲೇ ತೆಗಿಲಿಲ್ಲ. 4ನೇ ಮನೆಯವರು ಗಂಡ ಹೆಂಡತಿ ಇಬ್ರು ಓಡ್ಕೊಂಡು ಬಂದ್ರು. ಮಕ್ಕಳ ಮೇಲೆ ಇದು ಬಿದ್ದಿತ್ತು, ಎಲ್ಲ ಮಣ್ಣೆಲ್ಲ ಬಿದ್ದಾಗಿತ್ತು ಸರ್. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಓನರಾಂಟಿಗೆಲ್ಲ ಹೋಗಿ ಅವ್ರು ಬಂದು ಆದಷ್ಟು ಬೇಗ ಇದು ಮಾಡಿದ್ರು. ಅವರು ಮಣ್ಣು ಕಾರ್ಯಾಚರಣೆ ಎಲ್ಲ ಮಾಡಿದ್ರು. ಆದ್ರೂ 2 ಮಕ್ಕಳು ಡೆತ್ ಆದ್ರು, ಒಂದು ಹೆಂಗಸು ಡೆತ್ ಆದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಈ ಮಣ್ಣು ಬೀಳುವ ಸಂದರ್ಭದಲ್ಲಿ ತಾವು ಇಲ್ಲಿ ಮಲಗಿದ್ರ? ಏನ್ ಮಾಡಿ? ಹೌದು, ನಾವು ಮಲಗಿದ್ವಿ ಸರ್. 4:30 ಅಂದಾಜು ಅಲ್ವಾ. ನಾವು ನಡುಕೋಣೆಯಲ್ಲಿ ಮಲಗಿದ್ವಿ. ಹಾಗೆ ನಮಗೆ ಅಡಿಗೆ ಕೋಣೆ ಫುಲ್ ಎಲ್ಲ ಬಿದ್ದಿದೆ, ನಡುಕೋಣೆಯಲ್ಲಿ ಮಲಗಿದ್ವಿ ಸರ್. ಒಂದು ಸಾವನ್ನೇ ಕಣ್ಣೆದುರು ನೋಡುವಂತ ನಾವು ಎನಿಸಿರ್ಲಿಲ್ಲ ಈ ತರ ಅಂತ. ಮನೆಯೆಲ್ಲ ಗಟ್ಟಿ ಇತ್ತು, ಆದ್ರೆ ಮಳೆ ಬಂದು ಇದಾಗಿ ಈ ತರ ದೇವರ ದಯದಿಂದ ಪ್ರಾಣಾಪಾಯದಿಂದ ಭಾರಾಗಿದ್ದೇವೆ. ಅದರಿಂದಾಗಿ ದೇವರೇ ಕಾಪಾಡಿದ್ದು ಅಂತ ಎನಿಸ್ಬೇಕು. ನಮ್ದು ನಡುಗೋಡನ್ನು ಒಲಿದಿದ್ದರಿಂದ ಆಯ್ತು, ಇಲ್ಲದಿದ್ರೆ ಬಹಳ ಕಷ್ಟ ಇತ್ತು. ಮತ್ತೆ ಇದು ಮನೆ ಓನರ್ ಎಲ್ಲ ಹೋದ ಸಲ ಮನೆಯೆಲ್ಲ ಗಟ್ಟಿ ಮಾಡಿ ಕೆಲಸ ಮಾಡಿ ಕೊಟ್ಟಿದ್ರು. ಏನು ಮಾಡಿನೆಲ್ಲ ಒಳ್ಳೆ ಇದಿತ್ತು, ಏನು ತೊಂದರೆ ಆಗ್ತಿರ್ಲಿಲ್ಲ. ನಾವು ಧೈರ್ಯದಿಂದಿದ್ದೇವೆ. ಈ ತರ ಆಗ್ತದೆ ಅಂತ ಅದು ಕೂಡ ಅವರು ಕೆಲಸ ಎಲ್ಲ ಮಾಡಿ ತಡೆಗೋಡೆಲ್ಲ ಕಟ್ಟಿದ್ರು, ಏನು ಆಗ್ತಿರ್ಲಿಲ್ಲ ಅಂತ ಎನಿಸಿದ್ದು. ನಾನು ಹೆಚ್ಚಾಗಿ ಈ ತರ ಹಾಗೆ ಬಿಟ್ಟಿದ್ದೆ.
ಸಾಕಷ್ಟು ಮಂದಿ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಈ ಘಟನೆ ಆದ ತಕ್ಷಣವಾಗಿ ಇಲ್ಲಿನ ಸ್ಥಳೀಯರು ಅಂದ್ರೆ ಸುಮಾರು 100 ಮೀಟರ್ ಒಳಭಾಗದಲ್ಲಿ, ಸುಮಾರು 50 ಮೀಟರ್ ಒಳಭಾಗದಲ್ಲಿ ಕಂಕನಾಡಿಯ ಪೊಲೀಸ್ ಠಾಣೆ ಬರುವುದು. ಇಲ್ಲಿನ ನಿವಾಸಿಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ತಕ್ಷಣವಾಗಿ NDRF ಬಂದು ಇಲ್ಲಿ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಮಂಗಳೂರಲ್ಲಿ ಇಂತಹ ಹಲವಾರು ಪ್ಲೇಸ್ಗಳಿವೆ. ಜಿಲ್ಲಾಡಳಿತ ಈಗಾಗಲೇ ಆ ಪ್ರದೇಶಗಳನ್ನು ಗುರುತು ಮಾಡಿದೆ ಮತ್ತು ಸ್ಟ್ರಿಕ್ಟ್ ಆಗಿ ಒಂದು ಸೂಚನೆ ಕೊಟ್ಟಿರುವಂತದ್ದು ಕೆಳಸ್ತರದ ಅಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಮಳೆ ತೀವ್ರಗೊಳ್ಳುವಂತಹ ಸಂದರ್ಭದಲ್ಲಿ ಅಂತಹ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಆದೇಶವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಮುಂದಿನ 1 ವಾರಗಳ ಕಾಲ ಭಾರಿ ಗಾಳಿ ಮಳೆ ಆಗುವಂತಹ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಜನ ಎಚ್ಚರಿಯಿಂದ ಇರಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಪೃಥ್ವಿರಾಜ್. ಕಿಶನ್ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿಯಲ್ಲಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ರು. ಭೂಕುಸಿತದಿಂದ ಯಾವ ರೀತಿಯಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಜನ ಅಂತ. ಆ ಒಂದು ಗುಡ್ಡದ ಆ ಬೆಟ್ಟದ ಮಣ್ಣೆಲ್ಲ ಕುಸಿದಿರುವಂಥದ್ದು, ಮನೆಯ ಮೇಲೆ ಮಣ್ಣು ಕುಸಿತಿದ್ದ ಹಾಗೆ ಈ ದುರ್ಘಟನೆ ಸಂಭವಿಸಿದೆ. 1 ವರ್ಷದ ಹಿಂದೆ ಮಂಚನಾಡಿ ಅನ್ನುವಂಥ ಉಳ್ಳಾಲ ತಾಲೂಕಿನ ಗ್ರಾಮ, ಅಲ್ಲೂ ಇದೇ ರೀತಿಯಾಗಿ ಘಟನೆ ಸಂಭವಿಸಿತ್ತು. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ನಿಮಗೆ ತೋರಿಸ್ತಾ ಇದೀವಲ್ಲ, ಅವರೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಹೇಗಾಯ್ತು, ಏನಾಯ್ತು, ಯಾಕಾಯ್ತು, ಅದಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಅವರೆಲ್ಲ ಹೋಗಿದ್ರು, ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಫೈರ್ ಎಂಜಿನ್ ಎಲ್ಲ ಬಂದಿತ್ತು, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 3 ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 3 ದುರಾದೃಷ್ಟವಶಾತ್ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇದು ಆರೋಗ್ಯ ಸಚಿವರಾಗಿರುವಂತ UT ಖಾದರ್ ಅವರ ಕ್ಷೇತ್ರ. UT ಖಾದರ್ ಅವರು ದೆಹಲಿ ಪ್ರವಾಸದಲ್ಲಿದ್ರು. ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಈಗ ಬರ್ತಾ ಇದ್ದಾರೆ. ಮಧ್ಯಾಹ್ನ ರೀಚ್ ಆಗ್ತಾರೆ, ಸ್ಥಳಕ್ಕೆ ಹೋಗಲಿದ್ದಾರೆ. ಕಳೆದ ವರ್ಷ ಇದೇ ರೀತಿಯಾದಂತ ಘಟನೆ ಆದಂತ ಸಂದರ್ಭದಲ್ಲೂ ಕೂಡ ಬಂದಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ಇಲ್ಲಿ ಪ್ರಮುಖವಾಗಿ 3 ಜನ ಸಾವನ್ನಪ್ಪಿದ್ರಲ್ಲ, ಅಂದ್ರೆ 46 ವರ್ಷದ ಶಾಂತ ಅನ್ನುವಂಥವ್ರು ಸಾವನ್ನಪ್ಪಿದ್ದಾರೆ. ಇನ್ನು 2 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಆ ತಾಯಿಯ ಮಕ್ಕಳೇನ ಅವರು, ಅಥವಾ ಏನಾಗಬೇಕು, ಮತ್ತೆ ಉಳಿದಂತ 3 ಪರಿಸ್ಥಿತಿ ಹೇಗಿದೆ? ಪೃಥ್ವಿ, ಅವರೆಲ್ಲರೂ ಕೂಡ ಬೇರೆ ಬೇರೆ ನಿವಾಸಿಗಳು. ಅಂದ್ರೆ ಅಕ್ಕಪಕ್ಕದಲ್ಲೇ ಮನೆ ಇದ್ದ ಕಾರಣಕ್ಕಾಗಿ ಸಾಮೂಹಿಕವಾಗಿ, ಅಂದ್ರೆ ಹತ್ರ ಒಂದು ಗೋಡೆ ಮಾತ್ರ ಡಿಸ್ಟೆನ್ಸ್ ಇರುವಂತದ್ದು. ಹಾಗಾಗಿ ಹಿಂಭಾಗದಲ್ಲಿರುವಂತಹ ಗುಡ್ಡ ಕುಸಿದು ಬಿದ್ದು ಈ ದುರ್ಘಟನೆ ಆಗಿರುವಂತದ್ದು. ಮತ್ತೆ ನಿಮ್ಗೆ ಇಲ್ಲಿ ವಿಜುವಲ್ಸ್ ಗಳನ್ನ ತೋರಿಸ್ತಾ ಹೋದ್ರೆ ಸಾಕಷ್ಟು ಜನ ಕೂಡ ಈಗ ಬರ್ತಾ ಇದ್ದಾರೆ. ತಕ್ಷಣವಾಗಿ ಸ್ಥಳೀಯರು ಇಲ್ಲಿ ಸಹಕಾರವನ್ನ ಕೊಟ್ಟಂತ ಕಾರಣಕ್ಕಾಗಿ ಕೂಡ ಉತ್ತರ ಭಾರತದ ಮೂಲದವರು ಈ ಕೊನೆಯ ಮನೆಯಲ್ಲಿ ಅಂದ್ರೆ ನಾವು ಮೂಲದವರು ಈ ಕೊನೆಯ ಮನೆಯಲ್ಲಿ ಅಂದ್ರೆ ನಾವು ಲಾಸ್ಟ್ ಈಗ ಮಾತಾಡಿದ್ರು ದಂಪತಿಗಳು, ಅವರ ಬೈಟನ್ನ ಗಮನಿಸಿರ್ಬೋದು. ಅವರು ಮಾತ್ರ ಮಂಗಳೂರಿನ ಮೂಲದವರು. ಬಾಕಿ ಉಳಿದಂತಹ 3 ಫ್ಯಾಮಿಲಿಯವರು ಅವರು ಉತ್ತರ ಭಾರತದ ಮೂಲದವರು. ಅವರು ಕಾರ್ಪೆಂಟರ್ ಆಗಿದ್ದಾರೆ, ಜೊತೆಗೆ ಇಲ್ಲಿ ಸೆಲೂನಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಅಂದ್ರೆ ಕಳೆದ 10-12 ವರ್ಷಗಳಿಂದ ಅವರು ವಾಸವಿದ್ದಾರೆ. ಜೊತೆಗೆ ಒಂದು ಫ್ಯಾಮಿಲಿ 20 ವರ್ಷಗಳಿಂದ ವಾಸವಿದ್ದಾರೆ. ಈ ಗೋಡೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಂತಹದೊಂದು ಕೆಳಗೆ ಡ್ರೈನ್ ಹರಿತಾ ಇದೆ. ಈ ಗೋಡೆ ಕುಸಿಯುತ್ತೆ ಅಂತ ಹೇಳಿ ಸಣ್ಣ ಕೂಡ ಅವರಿಗೆ ಸುಳಿವು ಕೂಡ ಇದ್ದಂತಿಲ್ಲ. ಯಾಕೆಂದ್ರೆ ಕಳೆದೊಂದು 5 ವರ್ಷದ ಹಿಂದೆ ಅಷ್ಟೇ ನಿರ್ಮಾಣ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸದ್ಯಕ್ಕೆ ಆಗಿರುವಂತದ್ದು. ಮೃತಪಟ್ಟಂತಹ ಕುಟುಂಬಗಳಿಗೆ ಈಗಾಗಲೇ ವಿಪತ್ತು ಅಂದ್ರೆ ಜಿಲ್ಲಾಧಿಕಾರಿಗಳ ವಿಪತ್ತು ನಿರ್ವಹಣಾ ನಿಧಿಯಿಂದ ಸುಮಾರು ತಲಾ 5 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಕೊಡಲಾಗಿದೆ. ಮತ್ತೆ ಇವರಿಗೆ ಸುರಕ್ಷಿತ ಪ್ರದೇಶಗಳಿಗೆ ಈಗ ಮನೆ ಎಲ್ಲವೂ ಕೂಡ ಕಳೆದು ಹೋಗಿದೆ. ಅದೇ ರೀತಿಯಾಗಿ ಏನಾದ್ರೂ ಭೀತಿ ಇದೆಯಾ ಕಿಶನ್? ಅವ್ರನ್ನ ಏನಾದ್ರೂ ಮತ್ತೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆಯಾ ಅಲ್ಲಿರುವಂತ ಎಲ್ಲಾ ಮನೆಯವ್ರನ್ನು, ಅಥವಾ ಈಗ ಸದ್ಯಕ್ಕೆ ಓಕೆ ಈ ಪರಿಸ್ಥಿತಿ ಈಗ ಮಾತ್ರ ಆಗಿರುವಂತದ್ದು ದುರ್ಘಟನೆ ಅಂತ ಅಲ್ಲೇ ಬಿಡ್ತಾ ಇದ್ದಾರೆ, ಹೇಗೆ? ಇಲ್ಲ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಂತಹ 4 ಬಾಡಿಗೆ ಮನೆಗಳು, 4 ಮನೆಗಳ ಮೇಲೆಯೂ ಕೂಡ ಮಣ್ಣು
ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಇಲ್ಲಿ ಮತ್ತೆ ಅವರು ಇರೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹಿಂಭಾಗದ ಗೋಡೆಗಳು ಎಲ್ಲವೂ ಕೂಡ ಈಗ ಪುಡಿ ಪುಡಿ ಆಗಿರುವಂಥದ್ದು. ಅಪಾರ ಪ್ರಮಾಣದಲ್ಲಿ ಕಲ್ಲು ಕೂಡ 4 ಮನೆಗಳ ಮೇಲೆ ಬಿದ್ದಿರುವಂಥದ್ದು. ಹಾಗಾಗಿ ಅವರಿಗೆ ಸುರಕ್ಷಿತವಾಗಿ ಈಗೊಂದು ಸೂರು ಬೇಕಾಗಿದೆ. ಹಾಗಾಗಿ ಆಶ್ರಯ ಕೇಂದ್ರಗಳನ್ನ ಜಿಲ್ಲಾಡಳಿತ ಈಗಾಗಲೇ ತೆರೆದಿದೆ, ಹಲವು ಪ್ರದೇಶಗಳನ್ನ ನೋಟ್ ಕೂಡ ಮಾಡಿದೆ. ಹಾಗಾಗಿ ಅವರನ್ನು ಅಲ್ಲಿಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮನೆಯ ವಸ್ತುಗಳು ಎಲ್ಲವೂ ಕೂಡ ಏನು ಹಾನಿ ಉಂಟಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಈ ಮನೆಯಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಶ್ರಯ ಕೇಂದ್ರಗಳಿಗೆ ಅವರನ್ನ ತಲುಪಿಸುವಂತಹ ಸಾಧ್ಯತೆಗಳು ಇರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.